ಯಾವ್ದು ಟ್ರೋಲು ನಿಮಗೆ ತುಂಬಾ ಪರ್ಸನಲಿ ಹರ್ಟ್ ಆಗಿದ್ದು? ಯಾಕಂದ್ರೆ ನಿಮ್ ಬಗ್ಗೆ ಆಗಿಲ್ಲ ಬಿಡಿ. ಬೇರೆಯವ್ರ ಬಗ್ಗೆ ಆಗ್ತಾ ಇರತ್ತೆ. ನಿಮ್ ಜೊತೆಗೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಆಗ್ತಾ ಇರತ್ತೆ ಹೊರಗಡೆ ಒಂದಷ್ಟು ಟ್ರೋಲ್ಸ್‌ಗಳು. ಆಮ್, ಆ, ಏನ್ ಹೇಳ್ತೀರಾ ಅಭಿಷೇಕ್ ಅವರೇ ಇದ್ರ ಬಗ್ಗೆ? ಮ್ಯಾಮ್ ಏನಿಲ್ಲ, ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೇರೆಯವ್ರಕಿನ್ನ. ನಾನು ಒಳಗಿದ್ದಾಗ ಅಶ್ವಿನಿ ಅವ್ರಿಗೇನೋ ಸಪೋರ್ಟ್ ಮಾಡಿದೆ ಅಂತ ಬಂತು, ಅಲ್ಲಿ ಹೊರಗೆ Okay. ಬಂದು ನೋಡಿದಾಗ ಏನೋ ಬಕೆಟ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಹಾ. ಆಮೇಲೆ ಯಾವ್ದೋ ಟ್ರೋಲ್ ಮಾಡಿ ಅವ್ರ ಮಗು ಹಾಕ್ಬಿಟ್ಟು ಒಂದು ಫೋಟೋ ಹಾಕಿ ಅದೆಲ್ಲ ಐ ಸಾ ಆಲ್ ದಟ್. ಆತರ ಅವಾಗ ಹೆಂಗ್ ಅನ್ಸುತ್ತೆ ನನ್ಗೆ ಅಂದ್ರೆ, ಹೊರಗಡೆ ಇದ್ದವ್ರಿಗೆ ಅದ್ ಮಜಾ ಸಿಕ್ತಿರ್ಬಹುದೇನೋ, ಬಟ್ ಒಳಗಡೆ ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರು ನಮ್ಮ ಇವಾಗ ಎಷ್ಟಪ್ಪ ಅವ್ರ ಏಜ್, ನಮ್ಮ ತಾಯಿ ಅವ್ರ ಏಜ್ ಅಷ್ಟಿಲ್ಲರ ನಮ್ಮ ಅಕ್ಕನ ಏಜ್ ಅಷ್ಟ ಅವರು. ಅವ್ರಿಗೆ ಏನಾರ ಆದ್ರೆ ಏನೋ ಒಂದು ಮೈಕೈ ನೋವಾಯ್ತು ಎಲ್ಲೋ ವೇಟ್ ಮಾಡ್ಕೊಂಡು ಅಂದ್ರೆ ಅವ್ರ ಜೊತೆ ಇರೋದೊಂದು ಬೇಸಿಕ್ ಹ್ಯುಮ್ಯಾನಿಟಿ ತಾನೆ. ಹೌದು. ಮ್ಯಾಮ್ ಆರ್ ಯು ಓಕೆ, ಇಸ್ ಎವ್ರಿಥಿಂಗ್ ಓಕೆ ಅಂತ ಕೇಳೋದೊಂದು ಹ್ಯುಮ್ಯಾನಿಟಿ. ನಾವು ಹೌದು. ಆತರ ಮಾಡಿದ್ದನ್ನ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಬಕೆಟ್ ಅಂತ ಹೇಳ್ತಾರೆ ಅಂದ್ರೆ ಐ ಡೋಂಟ್ ನೋ ವಾಟ್ ಟು ಸೇ. ಇವಾಗ ನಾನು ಅದರಿಂದ ಬಕೆಟ್ ಅಂತಾರೆ ಅಂತ ನಾನು ಯಾರೋ ಹೆಲ್ಪ್ ಮಾಡಿದ್ ನಿಲ್ಲಿಸ್ಬೇಕಾ? ನನ್ನ ಲೈಫಲ್ಲಿ ಅದನ್ನ ಮಾಡಲ್ಲ. ನೀವು ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನನಗೆ ಒಬ್ರು ಕಷ್ಟದಲ್ಲಿದ್ದಾರ, ಅವ್ರು ನಾನು ಹೆಲ್ಪ್ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ನಾನು ಮಾಡೇ ಮಾಡ್ತೀನಿ. ಅವ್ರು ನನ್ನ ಎನಿಮಿನೇ ಆಗಿರ್ಲಿ. ಸೊ ನನ್ನ ವ್ಯಕ್ತಿತ್ವ ಅದು. ಸೊ ಈ ತರ ಹೊರಗಡೆ ಬಂದ್ಬಿಟ್ಟು ಅವ್ರೇನೋ ಅಂತಾರೆ ಟ್ರೋಲ್ಗೋಸ್ಕರ ನಾವು ಮಾಡ್ಬೇಕು ಆ ಥರ ಎಲ್ಲ, ದಟ್ಸ್ ನಾಟ್ ಮೀ. ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ಬೇರೆ ನೀವು ನನ್ನ ಹೆಸರು ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಹೆಸರು ಹೇಳಕ್ಕಿಂತ ಜನರಲ್ ಆಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಜನ ಟ್ರೋಲಿಂಗ್ ನ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಅಂದ್ರೆ ನಮಗೇನೋ ಒಂದು ಲೈಕ್ ಕಮೆಂಟ್ ಸಿಗತ್ತೆ ಅಂತ. ಏನಾರು ಒಂದ್ ಸಿಗ್ಲಿ, ಟ್ರೋಲ್ ಆಗ್ಲಿ, ಐ ವಾಂಟ್ ಟು ಬಿ ಸೀನ್. ಬಟ್ ಎಲ್ಲರೂ ಹತ್ರ ಇರಲ್ಲ. ಸ್ವಲ್ಪ ಜನಕ್ಕೆ ಇವಾಗ ನೀವೇ ಸಿಚುವೇಶನ್ ಇದ್ರಿ ಅನ್ಕೊಳ್ಳಿ, ಯಾರು ನೀವು ಮಾಡಿಲ್ದೇ ಇರೋದು ನಿಮ್ಗೆ ಗೊತ್ತೇ ಇಲ್ಲ ಹತ್ರ ಆಗಿದೆ ಅಂತ. ಇವಾಗ ನಮಗೆ ಗೊತ್ತಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಯಾರು ಕೆಟ್ಟವ್ರು ಹಾಕಿ ಇಷ್ಟ ಆಗುತ್ತೆ ಹೇಳಿ? ನಮ್ಗೆ ಗೊತ್ತಿಲ್ಲ ಯಾವ ತರ ಪ್ರಾಜೆಕ್ಟ್ ಆಗ್ತದೆ ಅಂತ.